ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಶ್ವೇತಾ, ಜಪಾನಲ್ಲಿ ಸಕುರಾ ಹೂವಿನ ಸೀಸನ್ ಶುರುವಾಯಿತು. ನೀವು ನೋಡ್ಬೋದು, ನನ್ನ ಹಿಂದೆ ಒಂದು ಮರ ಕಾಣಿಸ್ತಾ ಇದೆ. ಮರ ತುಂಬ ಸುಂದರವಾದ ಹೂಗಳೇ ಬಿಟ್ಟಿದೆ, ಒಂದು ಎಲೆಗಳಿಲ್ಲ. ಇಲ್ಲಿ ಸಕುರಾ ಹೂವಿನ ಸೀಸನ್ ಇದ್ದಾಗ ಜನ ಎಲ್ಲ ಬಂದ್ಬಿಟ್ಟು ಪಿಕ್ನಿಕ್ ಮಾಡ್ತಾರೆ ಈ ಮರದ ಕೆಳಗಡೆ ಕುತ್ಕೊಂಡು. ತುಂಬ ಚೆನ್ನಾಗಿರುತ್ತೆ, ಬನ್ನಿ ನೋಡೋಣ. ಮನೆಯಿಂದನೇ ಪುದೀನ ಪಲಾವ್ ಮಾಡ್ಕೊಂಡ್ ಬಂದಿದ್ದೀನಿ. ಸಕುರಾ ಮರದ ಕೆಳಗಡೆ ಕುತ್ಕೊಂಡು ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿ ಅನ್ಸುತ್ತೆ. ನಾನಂತೂ ಒಂದು ತಿಂಗಳಿಂದನೂ ನೋಡ್ತಾ ಇದ್ದೆ ಸಕುರಾ ಹೂ ಯಾವಾಗ ಬಿಡುತ್ತೋ ಅಂತ ಹೇಳಿ. ಪ್ರತಿದಿನನೂ ಫೈನಲಿ ಸೀಸನ್ ಶುರುವಾಯಿತು, ಹೂ ಬಿಡಕ್ಕೆ ಶುರುವಾಗಿದೆ. ಇವಾಗ ಒಂದೊಂದೇ ಎಲೆಗಳು ಬೀಳ್ತಾ ಇದೆ ಹೂವಿನ ಪಕ್ಕಡೆ ನೋಡಿ. ಕರೆಕ್ಟಾಗಿ ಹೂವಿನ ಕೆಳಗಡೆ ಕೂತಿದ್ದೀನಿ ನಾನು. ಸಕುರಾ ಹೂವಿನ ಸೀಸನ್ ಬಂತು ಅಂದರೆ ಇಲ್ಲಿನ ಜನ ಪಾರ್ಕ್ಗಳಿಗೆ ಬಂದು ಪಿಕ್ನಿಕ್ ಮಾಡ್ತಾರೆ. ಪೆದ್ದ ಚೆರುವಿನ ರಾಕ್ಷಸ ಪುಸ್ತಕನ ಓದಿದ್ದೀರಾ ನೀವು? ತುಂಬ ಚೆನ್ನಾಗಿದೆ. ಟೈಮ್ ಸಿಕ್ಕರೆ ಓದಿ. ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಿರೋದು ಕಾಡಿನ ಬಗ್ಗೆ. ನೀವು ಕೆನೆತ್ ಆಂಡರ್ಸನ್ ಅವ್ರನ್ನ ಕೇಳಿದ್ದೀರಲ್ಲ, ಅವ್ರ ಬಗ್ಗೆ ಕನ್ನಡದಲ್ಲಿ ಬರೆದಿರುವಂಥ ಪುಸ್ತಕ. ನಾನು ಇಂಗ್ಲೀಷ್ನಲ್ಲಿ ಓದಿದ್ದೆ ಅವ್ರದ್ದು, ಕನ್ನಡದಲ್ಲಿ ಸಿಕ್ಕಿರಲಿಲ್ಲ. ಈ ಸಲ ಸಿಕ್ತು. ತುಂಬ ಸೊಗಸಾಗಿದೆ ಈ ಪುಸ್ತಕ. ಏನು ವಿಶೇಷತೆ ಅಂತಂದರೆ ಇದರಲ್ಲಿ ನಮ್ಮೂರಿನ ಸುತ್ತಮುತ್ತ ಇರುವ ಹಳ್ಳಿಗಳ ಬಗ್ಗೆ ಎಲ್ಲ ಬರೆದಿದ್ದಾರೆ. ಖುಷಿ ಆಯಿತು ನನಗೆ. ಈ ಪುಸ್ತಕದಲ್ಲಿ ನಮ್ಮೂರಿನ ಹೆಸರಿದೆ. ಲಕ್ಕವಳ್ಳಿಯ ಹೆಬ್ಬುಲಿ. ಇದರಲ್ಲಿ ನಮ್ಮೂರಿನ ಹೆಸರು ಕೂಡ ಇದೆ, ತರೀಕೆರೆ. ನೀವು ಕೇಳ್ತಾ ಇದ್ರಲ್ಲ ನಮ್ದು ಯಾವ ಊರು ಅಂತ, ತರೀಕೆರೆ. ಇದರಲ್ಲಿ ನಮ್ಮೂರು ಸುತ್ತಮುತ್ತ ಯಾವ್ಯಾವ ಹಳ್ಳಿಗಳಿದೆ, ಹುಲಿ ಎಲ್ಲಿಗೆ ಬರ್ತಿತ್ತು ಅಂತ ಹೇಳಿ ಎಲ್ಲ ಊರಿನ ಹೆಸರು ಇದೆ. ಎಷ್ಟು ಸುಂದರವಾಗಿದೆ. ಕೆಮ್ಮಣ್ಗುಂಡಿ ರಸ್ತೆನಲ್ಲೂ ಇತ್ತಂತೆ, ಅದನ್ನು ಬರೆದಿದ್ದಾರೆ. ಭದ್ರಾವತಿನೂ ಕೊಟ್ಟಿದ್ದಾರೆ ಇದರಲ್ಲಿ. ಒಂದು ದೊಡ್ಡ ಹುಲಿ ತರೀಕೆರೆ ಲಕ್ಕವಳ್ಳಿ ರಸ್ತೆಯ ಕಾಡಿನಲ್ಲಿ ಸೇರಿಕೊಂಡು ಅಲ್ಲಿ ಮೇಯಲು ಹೋಗುತ್ತಿದ್ದ ದನಗಳ ಮಂದೆಯಲ್ಲಿ ಒಳ್ಳೊಳ್ಳೆಯ ದನಗಳನ್ನು ದಿನಂಪ್ರತಿ ಹಿಡಿದು ತಿನ್ನಲು ಶುರು ಮಾಡಿತ್ತು. ಈ ಹುಲಿಯ ವಿಶೇಷವೆಂದರೆ ಅದು ದನಗಳನ್ನು ಕೊಂದು ಹೆಗಲ ಮೇಲೆ ಹಾಕಿಕೊಂಡು ಹೋಗುತ್ತಿದ್ದುದು. ಅದು ಸಾಧಾರಣವಾಗಿ ಬಾಬಾ ಬುಡಂಗಿರಿಯ ಪೂರ್ವಕ್ಕಿದ್ದ ಲಾಲ್ಬಾಗ್ ಕಾಡಿನೊಳಗೆ ಮಾಯವಾಗುತ್ತಿತ್ತು. ತರೀಕೆರೆ ಊರಿಗಿಂತ ಮೊದಲೇ ಎಡಕ್ಕೆ ಸಿಗುವ ಇನ್ನೊಂದು ರಸ್ತೆಯು ಅದೇ ದಿಕ್ಕಿನಲ್ಲಿ ಮುಂದುವರಿದು ಲಿಂಗದಳ್ಳಿ ಎನ್ನುವ ಊರಿನ ಮುಖಾಂತರ ಅರ್ಧಚಂದ್ರಾಕಾರದ ಬಾಬಾ ಬುಡಂಗಿರಿ ಪರ್ವತಗಳ ಕಡೆಗೆ ಹೋಗುತ್ತದೆ. ಇದರಲ್ಲಿ ಯಾವ್ಯಾವ ಹಳ್ಳಿ ಹೆಸರು ಬರ್ದಿದ್ದಾರೆ ಅಂತ ಹೇಳ್ತೀನಿ. ಉಂಬ್ಳೆಬೈಲು, ಸಂತವೇರಿ, ಮತ್ತೆ ಲಿಂಗದಳ್ಳಿ, ಮತ್ತೆ ಲಕ್ಕವಳ್ಳಿ, ಎಲ್ಲ ಊರಿನ ಹೆಸರುಗಳನ್ನ ಈ ಪುಸ್ತಕದಲ್ಲಿ ಬರ್ದಿದ್ದಾರೆ. ಈ ಪುಸ್ತಕ ಓದ್ತಾ ಇದ್ರೆ ಹೇಗೆ ಅನ್ಸುತ್ತೆ ಅಂದ್ರೆ ನಾನೇ ಬೇಟೆ ಮಾಡ್ತಿದ್ದೀನೇನೋ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಪೂರ್ತಿ ನಮ್ಮನ್ನು ಮರೆತು ಬಿಡ್ತೀವಿ. ಇತ್ತೀಚೆಗಷ್ಟೇ ನಾನು ಜುಗಾರಿ ಕ್ರಾಸ್ ಓದಿದ್ದೆ. ಅದು ಸಖತ್ ಚೆನ್ನಾಗಿತ್ತು. ಅದಕ್ಕೆ ಊರಿಂದ ಬರುವಾಗ ಒಂದಿಷ್ಟು ತೇಜಸ್ವಿಯರ ಪುಸ್ತಕನ ತಗೊಂಬಂದೆ. ಹುಲಿಗಳು ದನಗಳನ್ನ ಮತ್ತೆ ಮನುಷ್ಯರನ್ನು ತಿಂತಾ ಇತ್ತು. ಅಂತ ಟೈಮ್ನಲ್ಲಿ ಕೆನೆತ್ ಆಂಡರ್ಸನ್ ಕರೆಸ್ತಾ ಇದ್ರು. ಅವರು ಹುಲಿಗಳನ್ನ ಬೇಟೆ ಮಾಡ್ತಾ ಇದ್ರು. ನಿಮ್ಗೆ ಈ ಕತೆ ಬಗ್ಗೆ, ಈ ಹುಲಿ ಬಗ್ಗೆ ಏನಾದ್ರೂ ಗೊತ್ತಿತ್ತ ಅಂದ್ರೆ ತಿಳಿಸಿ. ಮತ್ತೆ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಸಿಗೋಣ.